ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 11. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 346ನೆಯ ಪುಟ. ಶೀರ್ಷಿಕೆ: ಪರಿಶುದ್ಧವಾದ ನಡವಳಿಕೆಯೊಂದಿಗೆ ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುವುದು. ಈ ದಿನದ ಸತ್ಯವೇದದ ವಾಕ್ಯ: ಇವೆಲ್ಲವೂ ಹೀಗೆ ಲಯವಾಗಿ ಹೋಗುವುದರಿಂದ ನೀವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕು. ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆತುರಪಡುವ ಆ ದಿನದಲ್ಲಿ ಆಕಾಶಗಳು ಬೆಂಕಿ ಹತ್ತಿ ಲಯವಾಗಿ ಹೋಗುವವು. ಅತಿ ಉಷ್ಣದಿಂದ ಪಂಚಭೂತಗಳು ಉರಿದು ಕರಗಿ ಹೋಗುವವಲ್ಲವೇ. 2 ಪೇತ್ರನು 3ನೆಯ ಅಧ್ಯಾಯ 11 ಮತ್ತು 12ನೆಯ ವಚನಗಳು. ಯೇಸುಕ್ರಿಸ್ತನ ಶೀಘ್ರ ಆಗಮನವನ್ನು ಎದುರು ನೋಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಅನೇಕರು ಈ ಲೋಕಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದಾರೆ ಮತ್ತು ದೇವರ ಮೆಚ್ಚುಗೆಗಿಂತಲೂ ತಮ್ಮ ಸುತ್ತಲಿರುವವರ ಚಪ್ಪಾಳೆಗಳನ್ನು ಹೆಚ್ಚು ಶ್ರದ್ಧೆಯಿಂದ ಬಯಸುತ್ತಾರೆ. ಕ್ರೈಸ್ತರೆಂದು ಹೇಳಿಕೊಳ್ಳುವ ಇಂತಹ ಅನೇಕರು ಲೋಕದವರಂತೆ ಉಡುಗೆಗಳನ್ನು ತೊಡುತ್ತಾರೆ, ಲೋಕದವರಂತೆ ಮಾತನಾಡುತ್ತಾರೆ, ಲೋಕದವರಂತೆ ವರ್ತಿಸುತ್ತಾರೆ ಮತ್ತು ಅವರನ್ನು ತಿಳಿಯಲು ಇರುವ ಒಂದೇ ವಿಧವೆಂದರೆ ಅದು ಅವರ ಪ್ರಕಟಣೆಯ ಮೂಲಕ ಮಾತ್ರ. ಕ್ರಿಸ್ತನ ಬರೋಣಕ್ಕಾಗಿ ಎದುರು ನೋಡುತ್ತಿದ್ದೇವೆ ಎಂದು ಅವರು ಹೇಳಿಕೊಳ್ಳುತ್ತಿದ್ದರೂ ಅವರ ನಡವಳಿಕೆಯು, ಅವರ ಮನಸ್ಸು ಪರಲೋಕದ ಮೇಲೆ ಇರುವುದಿಲ್ಲ, ಆದರೆ ಪ್ರಾಪಂಚಿಕ ವಿಷಯಗಳ ಮೇಲೆ ನೆಲೆಗೊಂಡಿರುತ್ತದೆ. ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆತುರಪಡುವ ಆ ದಿನದಲ್ಲಿ ನೀವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕು ಎಂದು 2 ಪೇತ್ರ 3ನೆಯ ಅಧ್ಯಾಯ 11 ಮತ್ತು 12ನೆಯ ವಚನಗಳಲ್ಲಿ ಹೇಳಲಾಗಿದೆ. ಪರಲೋಕಕ್ಕೆ ಹೋಗುವ ದಾರಿಯು ಒರಟಾಗಿದೆ, ದಾರಿಯಲ್ಲಿ ಕಾಡು ಪೊದೆಗಳು ಮುಳ್ಳುಗಳು ತುಂಬಿರುತ್ತದೆ. ಆದರೆ ಮಹಿಮೆಯ ರಾಜನಾದವನು ನಮಗಿಂತಲೂ ಮೊದಲು ಆ ದಾರಿಯಲ್ಲಿ ಕ್ರಮಿಸಿದ್ದಾನೆ ಎಂಬುದನ್ನು ತಿಳಿದವರಾಗಿ ಆ ಒರಟಾದ ದಾರಿಯನ್ನು ನಾವು ಹರ್ಷಚಿತ್ತದಿಂದ ಕ್ರಮಿಸಬೇಕು. ನಾವು ಆತನ ಹೆಜ್ಜೆಗಳನ್ನು ಹಿಂಬಾಲಿಸುತ್ತಿದ್ದೇವೆಂದು ಸಂತೋಷಪಡುತ್ತೇವೆ ಮತ್ತು ಅಂತಿಮವಾಗಿ ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವಂತೆ ಈಗ ಇಲ್ಲಿ ಆತನೊಂದಿಗೆ ಆತನ ಕಷ್ಟದಲ್ಲಿ ಪಾಲುಗಾರರಾಗಬೇಕು. ದೇವರನ್ನು ಎದುರು ನೋಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವವರು ಸಹ ನಿಂದನೆಗಳನ್ನು ನನ್ನ ಮೇಲೆ ಹೇರಿದರೆ ಏನು ಮಾಡುವುದು? ತನ್ನ ಸ್ವಂತ ಜನರ ಅಪಹಾಸ್ಯ ಮತ್ತು ನಿಂದನೆಯನ್ನು ಯೇಸು ತಾನೇ ತಾಳಿಕೊಂಡಿರುವಾಗ ನಾನು ದೂರು ಹೇಳಲೋ? ಇಲ್ಲ, ನಾನು ದೂರು ಹೇಳುವುದಿಲ್ಲ. ಬದಲಾಗಿ ನನ್ನ ಪ್ರತಿಫಲವು ಪರಲೋಕದಲ್ಲಿರುವಂತೆ ಕ್ರಿಸ್ತನ ನಿಮಿತ್ತವಾಗಿ ಕಷ್ಟಪಡಲು ನಾನು ಅರ್ಹನೆಂದು ಪರಿಗಣಿಸಲ್ಪಟ್ಟಿದ್ದಕ್ಕಾಗಿ ನಾನು ಸಂತೋಷಪಡಬೇಕು ಮತ್ತು ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ಸಂತೋಷಿಸುತ್ತೇನೆ. ನನಗೆ ಮಹಿಮೆಯಲ್ಲಿ ಮಾತ್ರ ಬಾಧ್ಯತೆಯು ದೊರಕಲಿ, ಅದು ಮಾತ್ರ ನನಗೆ ಸಾಕು. ವಾಕ್ಯಕ್ಕನುಗುಣವಾಗಿ ಕ್ರಿಸ್ತನ ಹಾಗೆಯೇ ಕ್ರೈಸ್ತರಾಗಿರಲು ಪ್ರಯತ್ನಿಸೋಣ. ಮಹಿಮೆಯ ನಿರೀಕ್ಷೆಯಾದ ಕ್ರಿಸ್ತನು ನಮ್ಮೊಳಗೆ ರೂಪುಗೊಂಡಿದ್ದಾನೆ ಎಂಬಂತೆ ನಮ್ಮ ಉಡುಗೆ ತೊಡುಗೆ, ನಮ್ಮ ನಡವಳಿಕೆ, ಸಂಭಾಷಣೆ, ವರ್ತನೆಗಳು ಸಂದೇಶ ಕೊಡಲಿ ಮತ್ತು ನಾವು ಆಶೀರ್ವಾದದ ನಿರೀಕ್ಷೆ ಮತ್ತು ಯೇಸುಕ್ರಿಸ್ತನ ಮಹಿಮೆಯ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಿದ್ದೇವೆ ಎಂಬ ಸಂದೇಶವನ್ನು ಕೊಡಲಿ. ಮುಂದಿನ ಪ್ರಕಾಶಮಾನವಾದ ಲೋಕದಲ್ಲಿ ನನ್ನ ಪ್ರೀತಿ, ನನ್ನ ಆಸಕ್ತಿ, ನನ್ನ ನಿಧಿ ಎಲ್ಲವೂ ಇದೆ. ರಾಜಾಧಿರಾಜನನ್ನು ಅವನ ಸೌಂದರ್ಯದಲ್ಲಿ ನೋಡಲು ನಾನು ಬಯಸುತ್ತೇನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.